ಬಗ್ಗೆ ನಾನು ಮಾತಾಡ್ತೀನಿ. ಕೃಷ್ಣರಾಜ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜ್ ಅವರೇ ತಮಗೆ. ನಮಸ್ಕಾರ ರಮಾಕಾಂತ್. ಓಕೆ ಸರ್, ನನ್ನ ಪಾಯಿಂಟ್ ಇಲ್ಲಿ ಈಗ ಪಾಕಿಸ್ತಾನ ನನಗೆ ತಿನ್ನಗತಿ ಇಲ್ಲ ಅಂಥೇಳಿ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಿಂತ ಮುಂಚಿತವಾಗಿ ಅನೇಕ ರಾಷ್ಟ್ರಗಳ ಮುಂದೆ ಕೇಳಿದ್ದಾರೆ ಸರ್. ತುಂಬ ರಾಷ್ಟ್ರಗಳ ಮುಂದೆ ಕೇಳಿದ್ದಾರೆ ಅವರು. ಯಾರು ಎಷ್ಟು ಕೊಟ್ಟರೋ ಬಿಟ್ಟರೋ ತೃಪ್ತಿಯಾಗೋಷ್ಟದ್ದು ಯಾರು ಕೊಟ್ಟಿರಲಿಕ್ಕೆ ಅನೇಕ ರಾಷ್ಟ್ರಗಳು ಸ್ಪಷ್ಟವಾಗಿ ನಿರಾಕರಿಸಿದ್ರು ಕೂಡ. ಇವತ್ತು ಇದೇ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳ ಮನೆಗಳಿಗೆ ಹೋಗಿ ಕೋಟಿಗಟ್ಟಲೆ ಹಣವನ್ನು ಕೊಟ್ಟು ಬರ್ತಾ ಇದ್ದಾರಲ್ಲ, ಈ ಪಾಕಿಸ್ತಾನದ ಎಕಾನಮಿ ಕಥೆ ಏನು? ಇವ್ರು ಏನಕ್ಕಿಂತ ಒಂದು ಬಂಡ ಧೈರ್ಯ? ಬರೀ ಈಗ IMF ಇಂದ 19,000 ಕೋಟಿ ಸಾಲ ತಗೊಂಡ್ರು. ಈಗ ನೋಡಿದ್ರೆ ಮಸೂದ್ ಅಜರ್ ಮನೆಯವರಿಗೆ 14 ಕೋಟಿ ಕೊಟ್ಟಿದ್ದಾರೆ. ಇನ್ನೆಲ್ಲೋ ಉಗ್ರ ಸತ್ತು ಹೋದ ಅಂದರೆ ಅವನ ಮನೆಗೆ ಹೋಗಿ 1 ಕೋಟಿ ಕೊಡ್ತಾರೆ ಒಬ್ಬೊಬ್ಬನ ತಲೆಗೆ 1 ಕೋಟಿ. ಒಂದು ಮೆಸೇಜ್ ಇದು, ಒಂದು ಇನ್ಸ್ಪೈರ್ ಮಾಡೋದು. ಉಗ್ರಗಾಮಿ ಶಿಶು ವಿಹಾರಗಳನ್ನು ಬೆಳೆಸೋದು, ಉಗ್ರಗಾಮಿ LKG ಬೆಳೆಸೋದು, ಉಗ್ರಗಾಮಿ UKG ಬೆಳೆಸೋದು, ಇವರು ಶಾಲೆಗಳು ಬೆಳೆಸೋದು, ಮದರಸಾ ಬೆಳೆಸೋದು, ಅಲ್ಲಿನ ಮಸೀದಿಗಳಲ್ಲಿ ಅಡ್ಕೊಂಡಿರ್ತಾರೆ. ಏನು ಮೆಸೇಜ್ ಆಯ್ತಿದು? ಪಾಕಿಸ್ತಾನದ ಕರೆಂಟ್ ಎಕನಾಮಿಕ್ ಕಂಡೀಷನ್ ಏನಿದೆ ಈಗ, ಇದು ಎಂಥ ಬಂಡ ಧೈರ್ಯ ಇರೋದು ಅಂತ ನನ್ನ ಪಾಯಿಂಟ್ ಸರ್. ಪಾಕಿಸ್ತಾನದ ನಿಲುವು ಏನಂತಂದ್ರೆ, ಅವರು ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ, ಮೊದಲನೇ ಲೈನ್ ಆಫ್ ಡಿಫೆನ್ಸ್ ಪಾಕಿಸ್ತಾನಕ್ಕೆ ಏನಂತಂದ್ರೆ ಆ ಒಂದು ಆರ್ಮಿ. ದಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಯಾವುದು ಅಂತಂದ್ರೆ ಅವ್ರ ಮದ್ರಾಸ್ದಲ್ಲಿರುವಂತಹ ಯಂಗ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಯಂಗ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀರಾ ಅಥವಾ ಯಂಗ್ ಬ್ರೈನ್ನ ವಾಶ್ ಮಾಡಿ ಅವರನ್ನ ಟೆರರಿಸ್ಟ್ ಆಗಿ ಕನ್ವರ್ಟ್ ಮಾಡಿರುವಂತಹ ಸೋಲ್ಜರ್ಸ್ ಅಂತ ಅವ್ರು ಕರ್ಕೊಂಡಿರ್ತಾರೆ. ಸೊ ಈ ರೀತಿ ಅವರ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಅನಲೈಸ್ ಮಾಡಿರುವಂತದ್ದು ಅವರು ಯಾರು ಪ್ರಧಾನಮಂತ್ರಿಗಳು. ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಏನಂತಂದ್ರೆ ಸೋಲ್ಜರ್ಸು, ಆರ್ಮಿ. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಕಂಟ್ರಿಗೆ ಮದರಸಾ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಸೊ ಅದರಿಂದ ಅವರು ಪ್ರೊಫೆಷನಲ್ ಆಗಿ ಈ ಒಂದು ವೃತ್ತಿಯನ್ನ ಅಥವಾ ಡಿಫೆನ್ಸ್ ಅನ್ನ ನೋಡ್ತಾ ಇಲ್ಲ. ಅವರು ಅವರ ಒಂದು ಎಥೋಸ್ ಅಥವಾ ವ್ಯಾಲ್ಯೂ ಅಥವಾ ಒಂದು ನೇಷನ್ಸ್ನ ಆಬ್ಜೆಕ್ಟಿವ್ ಏನಂತಂದ್ರೆ ಬೈ ಹುಕ್ ಆರ್ ಕ್ರುಕ್ ನಾವು ಎನಿಮೆಯನ್ನ ಹೋರಾಟ ಮಾಡೋದು, ಅದು ನೇರವಾಗಿ ಅಲ್ದಿದ್ರು ಪ್ರಾಕ್ಸಿ ವಾರ್ ಮೂಲಕ ಮಾಡಬೇಕು ಅನ್ನೋದು ಅವರ ಒಂದು ಸಿದ್ಧಾಂತ, ದೇಶದ ಸಿದ್ಧಾಂತ. ಅದರಿಂದನೇ ನಮ್ಮ ದೇಶದ ಜೊತೆ ಸಾಕಷ್ಟು 1947ರಿಂದನೂ ಕೂಡ ಪ್ರಾಕ್ಸಿ ವಾರ್ನ ಮಾಡ್ತಾ ಇರೋದು. ಈ ಒಂದು ಆಪರೇಷನ್ ಸಿಂಧೂರ ಮಾಡ್ಲಿಬೇಕಾದ್ರೂ ಇದೇ ಕಾರಣ, ಅವರ ಒಂದು ವ್ಯಾಲ್ಯೂ ಸಿಸ್ಟಮ್ ಅಥವಾ ಸಿದ್ಧಾಂತಗಳೇ ಕಾರಣ. ಅದರಿಂದ ಏನಾಗ್ತಾ ಇದೆ, ಅವರು ಎಕಾನಮಿ ಅಥವಾ ದೇಶ ಫಸ್ಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಎನಿಮಿಟಿಗೆ ಪ್ರಾಶಸ್ತ್ಯವನ್ನ ಕೊಟ್ಟಾಗ ಆ ರಿಸೋರ್ಸಸ್ಗಳು ಕೂಡ ಅದೇ ರೀತಿ ಚಾನಲೈಸ್ ಆಗ್ತಾ ಹೋಗ್ತದೆ, ಬೇರೆ ಬೇರೆ ಉದ್ದೇಶಕ್ಕೆ, ಕೆಟ್ಟ ಉದ್ದೇಶಗಳಿಗೆ ಚಾನಲೈಸ್ ಆಗ್ತಾ ಇದೆ. ಅದರಿಂದನೇ ಆ ದೇಶ ಈ ಒಂದು ಆರ್ಥಿಕ ದುಸ್ಥಿತಿ ಅಥವಾ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ 1.3 ಬಿಲಿಯನ್ IMF ಲೋನ್ ಅನ್ನು ಕೊಡ್ತು. ಅದರಲ್ಲಿ IMF ಹೇಳ್ಬೇಕಾದಾಗ ಅದು ಎಕನಾಮಿಕ್ ಬೈಲ್ಔಟ್ ಅಂತ ಹೇಳಿದೆ. ಅಂದ್ರೆ ಸಂಕಷ್ಟದಲ್ಲಿರೋದನ್ನ ಬೈಲ್ಔಟ್ ಮಾಡ್ತಿರೋದು, ಪಾಕಿಸ್ತಾನವನ್ನ ಆರ್ಥಿಕ ಸಂಕಷ್ಟದಿಂದ ಬೈಲ್ಔಟ್ ಮಾಡ್ತಾ ಇದೀವಿ ಅಂತ. ಬಟ್ ನೀವ್ ಹೇಳ್ದಂಗೆ ಆ ದುಡ್ಡನ್ನ ಬೇರೆ ಬೇರೆ ಉದ್ದೇಶಗಳಿಗಾಗಿ, ಡೆವಲಪ್ಮೆಂಟಲ್ ಪರ್ಪಸ್ಗೆ. ಕೃಷ್ಣರಾಜು ಸರ್, ಈಗ ನಾವು ಜಸ್ಟ್ ಒಂದು ಸಿನಾರಿಯೋ ಹೇಳ್ತಾ ಇದ್ದೀನಿ ನಾನು. ಸಪೋಸ್ ಈ ಆಪರೇಷನ್ ಸಿಂಧೂರ ಆಗಿರಲಿಲ್ಲ ಕಾರ್ಯಾಚರಣೆ ಅಂತ ಹೇಳಿದ್ರೆ, ಇದೇ ಪಾಕಿಸ್ತಾನಕ್ಕೆ ಇದೇ IMF 19,000 ಕೋಟಿ ಹಣ ಕೊಡ್ತಾ ಇತ್ತಾ ಅಂತ ನನ್ನೊಂದು ಪಾಯಿಂಟು. ಒಂದು ವೇಳೆ ಅದು ಕೊಡಬಹುದಿದ್ರೆ ಮೊದಲೇ ಸ್ಯಾಂಕ್ಷನ್ ಮಾಡಬಹುದಾಗಿತ್ತಲ್ಲ. ಈ ಥರ ಸಿಂಧೂರ ಕಾರ್ಯಾಚರಣೆ ಆದಮೇಲೆ ಕೊಟ್ಟಿರೋದು ಒಂಥರ IMFಗೆ ಆಗಲಿ ಸರ್, ಅದೊಂಥರ ನಾನೇನೋ ಬೇರೆ ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ಬೇಕಾಗಿತ್ತಲ್ಲ ಅದಕ್ಕಾದರೂ ಕೂಡ. ಇಲ್ಲ IMF ಸಾಲ ಕೊಟ್ಟಿರೋದು ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಕೊಟ್ಟಿರೋದಕ್ಕೆ ಕಾರಣ ಇಲ್ಲ. ಇದು ಇದರಲ್ಲಿ ಡಿಸ್ಕಷನ್ ಆಗಿದ್ದು ಎಲ್ಲಿ ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ಅಲ್ಲಿ, ಮಾನಿಟರಿ ಫಂಡ್ ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗಿ, ಆ ಡಿಸ್ಕಷನ್ ಅಲ್ಲಿ IMF ಈ ಒಂದು ಬೈಲ್ಔಟ್ ಅನ್ನ ಪ್ಯಾಕೇಜಸ್ ಆಗಿ ಕೊಟ್ಟಿರುವಂತದ್ದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಭಾರತ ಆ ಒಂದು ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪೋಸ್ ಮಾಡಿದೆ. ಈ ಒಂದು ಸಾಲವನ್ನ, ಈ ಒಂದು ಬೈಲ್ಔಟ್ ಅನ್ನ ಅವ್ರು ತೆಗೆದುಕೊಂಡೋಗಿ ಈ ಟೆರರಿಸ್ಟ್ ಗಳಿಗೆ ಮತ್ತೆ ಈ ಒಂದು ಫೈನಾನ್ಸ್ ಅನ್ನ ಈ ಟೆರರಿಸಂಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಉದ್ದೇಶಗಳಿಗೆ, ಅಂದ್ರೆ ನೇರವಾಗಿ ಹೇಳಲಿಲ್ಲ, ಸಾಲ ತೀರಿಸಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಚೈನಾದ ಸಾಲ ತೀರಿಸಲಿಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶ, ಇದು ಒಂದು ವೆಪನ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ. ಮತ್ತೆ ಈ ದುಡ್ಡನ್ನ ಬೇಸಿಕಲಿ ಭಾರತದ ವಿರೋಧಿ ಚಟುವಟಿಕೆಗಳಿಗೆ ಬಳಸ್ತಾರೆ ಅನ್ನೋದು ಭಾರತದ ಒಂದು ನಿಲುವು.
ಓಕೆ. ಆ ನಿಲುವಿನ ಆಧಾರದ ಮೇಲೆ ಕೊಡಬೇಡಿ ಅಂತ ಹೇಳಿ ವಾಕೌಟ್ ಮಾಡ್ತಾರೆ IMF ನಲ್ಲಿ ಇಂಡಿಯನ್ ಡೆಲಿಗೇಟ್ಸ್ ಓಕೆ. ಎಕ್ಸಿಕ್ಯೂಟಿವ್ ಬೋರ್ಡ್. ಸೊ ಆದ್ರೂನು IMF ಅವರಿಗೆ ಸಾಲವನ್ನ ನೀಡಿದೆ. ನೀವು ಹೇಳ್ದಂಗೆ ಈ ಸಾಲವನ್ನ ಪಡ್ಕೊಂಡು ಆ ಒಂದು ಬೇರೆ ಬೇರೆ ಉದ್ದೇಶಗಳಿಗೆ ನೀಡಿದಾಗ ಆ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಜೊತೆಗೆ IMF ಕೂಡ ಅದರ ರೂಲ್ಸ್ ಅನ್ನ ರೆಗ್ಯುಲೇಷನ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ. ಅದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ. ಈ ಹಣ ಎಲ್ಲಿ ಎಲ್ಲಿಗೆ ಹೋಗ್ತದೆ ಅಂತ ಅಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿಯನ್ನ ಕೇಳಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ಓಕೆ. ಸೊ ಆ ಒಂದು ಫ್ರೇಮ್ ವರ್ಕ್, ಆ ಒಂದು ಯಾರ್ಡ್ ಸ್ಟಿಕ್ ಇಲ್ದಿದಾಗ ಓಕೆ. ಈ ದೇಶಗಳು ಏನ್ ಮಾಡ್ತವೆ, ಈ ಒಂದು IMF ಅಥವಾ IBRD ಲೋನ್ಗಳನ್ನ ಈ ದುರುದ್ದೇಶಕ್ಕೆ, ಕೆಟ್ಟ ಉದ್ದೇಶಕ್ಕೆ ಅಥವಾ ಬೇರೆ ದೇಶಗಳ ಎನಿಮಿಟಿಗೆ ಬಳಸಲಿಕ್ಕೆ ಆಗುತ್ತೆ. ಮತ್ತೆ ಈ ವೆಪನ್ಸ್ ಈ ಒಂದು ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಓಕೆ. ಓಕೆ. ನಾನು ಅದು ಮತ್ತಷ್ಟು ಆಗ್ಬಾರ್ದು ಮಾತಾಡ್ತೀನಿ. ಅನ್ನೋದು ನನ್ನ ಒಂದು ಉದ್ದೇಶ.